ಹಾಯ್ ಫ್ರೆಂಡ್ಸ್, ಇದು ಬೆಳಗುತ್ತಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ರಥೋತ್ಸವದ ಕುರಿತು ನನ್ನ ಮತ್ತೊಂದು ವಿಡಿಯೋ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಮನ್ನು ಒಂದು ಪುಣ್ಯಕ್ಷೇತ್ರಕ್ಕೆ ಕರೆದುಕೊಂಡು ಹೋಗ್ತಿದ್ದೀನಿ. ಅದುವೇ ಶಿವಮೊಗ್ಗ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಐತಿಹಾಸಿಕ ಮತ್ತು ಪ್ರಸಿದ್ಧ ತಾಣ ಬೆಳಗುತ್ತಿ. ಇಲ್ಲಿನ ಶ್ರೀ ವೀರಭದ್ರೇಶ್ವರ ಸ್ವಾಮಿ ರಥೋತ್ಸವ ಅಂದರೆ ಈ ಬಾರಿ ಹಬ್ಬವಲ್ಲ, ಸಾವಿರಾರು ಭಕ್ತರ ಭಾವನೆ ಸಂಗಮ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಅದ್ದೂರಿ ರಥೋತ್ಸವದ ವೈಭವವನ್ನು ಕಣ್ಣಾರೆ ಸವಿಯೋಣ. ಬೆಳಗುತ್ತಿ ಅಂದ ಕೂಡಲೇ ನೆನಪಾಗೋದು ಇಲ್ಲಿನ ಪುರಾತನ ಶೈಲಿಯ ವೀರಭದ್ರೇಶ್ವರ ದೇವಸ್ಥಾನ. ಪಾಳೆಗಾರರು ಈ ಕಾಲದ ಇತಿಹಾಸ ಹೊಂದಿರುವ ಈ ಕ್ಷೇತ್ರಕ್ಕೆ ತುಂಬ ಶಕ್ತಿ ಇದೆ ಅನ್ನೋದು ಭಕ್ತರ ನಂಬಿಕೆ. ಇಲ್ಲಿನ ವೀರಭದ್ರ ಸ್ವಾಮಿ ಬಹಳ ಉಗ್ರ ಸ್ವರೂಪಿಯಾಗಿದ್ದರೂ ಭಕ್ತರ ಕಷ್ಟಗಳಿಗೆ ಬೇಗ ಸ್ಪಂದಿಸುವ ಕರುಣಾಮಯಿ ಅಂತಲೇ ಪ್ರಸಿದ್ಧಿ ಪಡೆದಿದೆ. ಈಗ ನೀವು ನೋಡ್ತಾ ಇರೋದು ಈ ದೈವಿಕ ಕ್ಷಣ. ಹೂವುಗಳಿಂದ, ಹಸಿರು ತೋರಣಗಳಿಂದ ಅಲಂಕೃತಗೊಂಡಿರುವ ಈ ಬೃಹತ್ ರಥವನ್ನು ನೋಡುವುದೇ ಒಂದು ಸೌಭಾಗ್ಯ. ಸಾವಿರಾರು ಭಕ್ತರು ವೀರಭದ್ರೇಶ್ವರನಿಗೆ ಜಯವಾಗಲಿ. ಭಕ್ತರು ರಥಕ್ಕೆ ಬಾಳೆಹಣ್ಣು ಮತ್ತು ಉತ್ತುತೆ ಸೇವಾ ಮೂಲಕ ತಮ್ಮ ಹರಕೆಯನ್ನು ಸಲ್ಲಿಸುತ್ತಾರೆ. ಈ ಜಾತ್ರೆಯಲ್ಲಿ ಬರೀ ಬೆಳಗುತ್ತಿ ಅಷ್ಟೇ ಅಲ್ಲದೆ ಸುತ್ತಮುತ್ತಲಿನ 10 ಹಳ್ಳಿಗಳ ಜನಸಾಗರವೇ ಆಗಿರುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಳಗುತ್ತಿಯ ವೀರಭದ್ರೇಶ್ವರನ ರಥೋತ್ಸವ ಇಷ್ಟು ಅದ್ದೂರಿಯಾಗಿ ನಡೆಯುತ್ತೆ ಅಂತ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ಯಾವಾಗಲಾದರೂ ಬೆಳಗುತ್ತಿ ಜಾತ್ರೆಗೆ ಹೋಗಿದ್ದರೆ ನಿಮ್ಮ ಅನುಭವವನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹದೇ ಮತ್ತಷ್ಟು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಮ್ಮ ಶ್ರೀ ವೀರಭದ್ರ ದೇವರು ಹುಟ್ಟಿದ ರೂಪವೆಂತೆಂದರೆ ಹುಟ್ಟಿದಾಗಲೇ ಹೂವಿನ ಗಾಸೆ, ಮಂಜುಳ ಗಾಸೆ, ಬ್ರಹ್ಮ ಗಾಸೆ, ವಿಷ್ಣು ಗಾಸೆ, ಮೆಟ್ಟಿದ ಹೊನ್ನವಿಗೆ 1000 ಶಿರ, ಇಂತಿ 32 ಆಯುಧಗಳನ್ನು ಧರಿಸಿಕೊಂಡು ಕೊಲಲೆ ಎಂದು ಕೂಗಿ ಕೆಂಡ ದೋಳ್ಕುಳಿ ಆಡುತ್ತಿದ್ದೇನೆ ನಮ್ಮ ಕಟುಗ್ರಾದ ಕಲಿವೀರ ಭದ್ರ. ಅಭಿ ನಮಗೆ ರುದ್ರ, ಕರುಣಾ ಸಮುದ್ರ, ನಿನ್ನ ಪವಾಡವು ಅಂದೆಗುಂಟು ಇಂದಿಗಿಲ್ಲವೆನ್ನುವ ಶತದ್ರೋಹಿಗಳಿಗೆ ನೀನೇ ಗಂಡ ಬಲ.